ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈವ್ನಿಂಗ್ ವ್ಲಾಗ್. ಇವಾಗ ಜಡೆ ಹಾಕ್ಕೊಳಕತ್ತೀನಿ. ಜಡೆ ಹಾಕ್ಕೊಂಡಿದ್ದಾಯ್ತು, ಇನ್ನೂ ಸ್ವಲ್ಪ ಐತೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅದೇ ಸಾಯಂಕಾಲ ಏನೇನು ಕೆಲಸ ಮಾಡ್ತೀವಿ ಅದೇ ಮಾಡ್ತೀನಿ. ಅಡುಗೆ ಮಾಡಬೇಕು, ನುಗ್ಗೆಕಾಯಿ ಸಾರು ಮಾಡಬೇಕು, ಅನ್ನ ಮಾಡಬೇಕು ಅಷ್ಟು. ಮತ್ತು ನಮ್ಮ ಮಮ್ಮಿ ಈಗ ಬಟ್ಟೆ ಒಗಿತಾರೆ ಸಾಯಂಕಾಲ. ನಾನು ಅಡುಗೆ ಮಾಡ್ತೀನಿ, ಅವ್ರ ಬಟ್ಟೆ ಒಗೆದು ಮುಗಿಸ್ತಾರೆ. ಆಮೇಲೆ ಸ್ವಲ್ಪ ಏನು ಹೊರಗೆ ಹೋಗ್ಬೇಕಂತ ಮಾಡೀವಿ, ಗೊತ್ತಿಲ್ಲ ಏನಾಗುತ್ತಾ ಅಂತ. ಅದನ್ನು ನಾನು ಸ್ವಲ್ಪ ನೋಡಿ ಹೊರಗೆ ಹೋಗ್ಬೇಕು. ಹಾಗೆ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಜಡೆ ಹಾಕ್ಯನಿದ್ದಾಯ್ತು. ಎಲ್ಲಿ ಪೂರ್ತಿ ತೋರಿಸೋದಂತ ಜಡೆ ಹಾಕ್ಯಂದ ಮೇಲೆ ತೋರಿಸಿದೆ. ಇವಾಗ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಇಲ್ಲಂತೂ ಮಳೆ ಅಷ್ಟು ಕಮ್ಮಿ, ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಅದೇ ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಗಾಳಿಗೆ ನಿಂತ್ರೆ ಹಾರ್ಕೊಂಡು ಹೋಗ್ಬಿಡ್ತೀವಿ, ಅಷ್ಟು ಗಾಳಿ ಬೀಸಾಗೋದು. ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ಅಡುಗೆ ಕೆಲಸ ಮಾಡಬೇಕು. ಅಡುಗೆ ಕೆಲಸ ಅಂತ ಪಟಪಟ ಅಂತ ಮಾಡ್ಕೊಳ್ಳೋಣ. ಬರ್ತೀನಿ ನೋಡ್ರಿ. ಅಕ್ಕಿ ಹಸನ್ ಮಾಡ್ಕೊಂಬಂದೆ. ಇವಾಗ ಅಕ್ಕಿ ತೊಳೆದು ಅನ್ನಕ್ಕಿಟ್ಟು ಇಲ್ಲಿಷ್ಟು ಮುಸ್ರಿ ಅದಾವ, ಇವಿಷ್ಟು ಮುಸ್ರಿ ತೊಳಿಬೇಕು. ನಮ್ಮವ್ವ ಆಗಲೇ ಅರ್ಧ ಬಟ್ಟೆ ಒಗೆದು ಹಾಕಿದ್ಲು, ಒಣಗಕ್ಕೆ ಬರ್ಬೇಕು ಒಂದು ಸ್ವಲ್ಪ. ನನ್ನ ಮಗನಷ್ಟೇ ಒಣಗಕ್ಕೆ ಬರ್ತೀನಿ, ಇದುಲ್ಲ ಅದು ಹಾಕಿ ನಮ್ಮ ಒಣಗಕ್ಕೆ ಬರ್ತಾಳೆ ಮ್ಯಾಗ ಮ್ಯಾಗ. ಯಾವ ಮಳೆ ಬರತ್ನೇ ಹೋಗೋದಕ್ಕತ್ತಲ್ಲ ನೀನು, ಮಳೆ ಬರತ್ನೇ ಹೋಗಿತ್ತ ನೀನು ಬಟ್ಟೆ. ನಿನ್ನೆ ತಂದಾರ ನೋಡ್ರಿ, ಆಗಲೇ ಹಾಳಾಗ್ಬಿಟ್ಟವಾಗ. ಇವತ್ತೊಂದು ದಿನ ಬಿಟ್ರೆ ಮತ್ತೆ ಇನ್ನಿಷ್ಟು ಹಾಳಾಗ್ಬಿಟ್ಟಾಗ. ಚೆನ್ನಾಗಿರೋದು ತಕ್ಕಂದೆ. ನುಗ್ಗೆಕಾಯಿ ತಿನ್ನೋದ್ರಿಂದ ಒಳ್ಳೆಯದು ಅಂತ್ರಿ ಹೆಲ್ತಿಗೆ. ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಅಂತ, ಮಕ್ಕಳಿಗೆ ತಿನ್ನಿಸ್ಬೇಕಂತ, ಮಕ್ಕಳಿಗೆ ತಿನ್ನಿಸೋದ್ರಿಂದನೂ ಒಳ್ಳೇದಂತ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಪ್ರತಿ ವಾರನೂ ತರಿಸ್ತೀನಿ. ಇಷ್ಟು ದಿನ ಇದ್ದಿಲ್ಲ, ನಿನ್ನೆ ತಂದ ನಮ್ಮಣ್ಣ. ಇದನ್ನು ನಾನು ತಿಂದಿಲ್ಲ ಅಂದ್ರೆ ನನ್ನ ಮಗನಿಗೆ ತಿನ್ನಿಸೋ ಸಲುವಾಗಿ ಆದರೂ ತರಿಸ್ತೀನಿ ನಾನು. ಅವನ್ನೇ ಕುಚ್ಚಿ ಸ್ವಲ್ಪ ಬೇಳೆಗೆ ಹಾಕಿ ಅದನ್ನು ಅದ್ರಾಗಿರೋದು ಮಾಂಸ ಕಂಡ ಇರುತ್ತಲ್ಲ ಅದನ್ನು ತೆಗೆದು ಅವನಿಗೆ ತಿನ್ನಿಸ್ತೀನಿ. ತಿಂತಾನ ಅವನು. ಅದಕ್ಕೆ ಅವನಿಗೂ ಇಷ್ಟ ನುಗ್ಗೆಕಾಯಿಂದ. ಅವನಿಗೆ ತಿನ್ಸೋದಾಗಾದ್ರೂ ನುಗ್ಗೆಕಾಯಿನ ತೊಗೊಂಬರ್ತೀನಿ. ಮಕ್ಕಳಿಗೆ ತಿನ್ಸೋದ್ರಿಂದ ಭಾಳ ಒಳ್ಳೆಯದು. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ತಿನ್ಬೋದಲ್ಲ, ತಿನ್ನಲೇಬೇಕು.
ಇದ್ರದ್ದು ಒಂದು ಎಲೆ ಮತ್ತು ನುಗ್ಗಿಕಾಯಿ ಎಲ್ಲದು ಭಾಳ ಯೂಸ್ ಅಂತ್ರಿ. ಆಯ್ತು ನುಗ್ಗಿಕಾಯಿ ಸುಲಿಯೋದು. ಈಗ ಇವನ್ನ ಕುಚ್ಚಕ್ಕಿಟ್ಟು ಬ್ಯಾಳೆ ಇಟ್ಬಿಟ್ರೆ ಅನ್ನ ಆಯ್ತು. ಅನ್ನ ಇಳಿಸಿ ಇವಾಗ ಬ್ಯಾಳೆ ಮಾಡಕ್ಕಿಟ್ಟಿನಿ. ಇದಕ್ಕೆ ಟೊಮೆಟೊ, ನುಗ್ಗಿಕಾಯಿ ಎಲ್ಲ ಹಾಕಿದ್ವಿ. ಇವಾಗ ಇದನ್ನ ಮುಚ್ಚಿ ಇಟ್ಬಿಡ್ತೀನಿ. ನುಗ್ಗಿಕಾಯಿನೂ ತೊಳೆದು ಕುಚ್ಚಾಕಿಟ್ಟಿನಿ. ಉಪ್ಪು ಹಾಕಿ, ಉಪ್ಪು ಅರಿಶಿಣ ಹಾಕಿ ಇದು ಕುದ್ದಾದ್ಮೇಲೆ ಮತ್ತೆ ಸಿಗ್ತೀನಿ. ಬ್ಯಾಳೆ ಎಲ್ಲ ಕುದ್ದೈತಿ. ಇವಾಗ ಅದಕ್ಕೆ ಒಗ್ಗರಣೆ ಕೊಡ್ಬೇಕಂತ ಇದು ಮಾಡೀನಿ. ಬ್ಯಾಳೆ ಎಲ್ಲ ಕುದಕ್ಕಿಟ್ಟು ಇದು ಚಾರ್ಜ್ ಇಟ್ಟಿದ್ದೆ. ಚಾರ್ಜ್ ಕಾಲಾಗಿತ್ತು, ಅದಕ್ಕೆ ಚಾರ್ಜ್ ಏ ಮಾ ಕೆತ್ತ पुकार तुम्हें मेरू ना ये पुकार लेना गम्मा ಎಣ್ಣೆ ಕಾದೈತಿ. ಇವಾಗ ಮೆಣಸಿನ್ಕಾಯಿ ಹಾಕ್ಬಿಡಮ್ಮ. ಬ್ಯಾಳಿಗೆ ಇವಾಗ ನುಗ್ಗಿಕಾಯಿನ ನಮ್ಮ ಮಮ್ಮಿ ಸ್ವಲ್ಪ ಬ್ಯಾಳಿ ತೆಗ್ದೆ, ಯಾಕಂದ್ರೆ ಅವ್ರು ನುಗ್ಗಿಕಾಯಿ ತಿನ್ನಲ್ಲ, ಅದಕ್ಕೆ ಅಲ್ಲಿ ನೋಡ್ರಿ ಅಡುಗೆ ಮುಗಿತೀವಾಗ ಇಷ್ಟ ಒಂದ್ಸಲ ಇಷ್ಟು ಮುಸಲ ಅಂತ ತೊಳೆದ್ಬಿಡ್ತೀನಿ. ಇವಾಗ ನಮ್ಮ ಒಂದಿಟ್ಟು ತೊಳೆದು ಇರಲಿ ಪಾಪ ಬಟ್ಟೆ ಒಗ್ಗ ಸಾಕಾಗಿರುತ್ತ ಅಂತ ನಾ ತೊಳೆದಿರ್ತೀನಿ.
ಅರ್ಧಂಬರ್ಧ ಮುಸುರು ತೊಳೆಯಕ್ಕೆ ಹಚ್ಚಿ ಉಣ್ತಾನಂತ್ರಿ. ಅರ್ಧಂಬರ್ಧ ಮುಸುರು ತೊಳೆದು ಬಂದಿದ್ದೆ ನಮ್ಮಮ್ಮ ತೊಳೆಕೊಟ್ಟಾರ. ಬಿಡ್ತಿದ್ದೆ ನೀರ ಬಿಡೋಲ್ವ ಇವು. ಏನು ಮಾಡ್ತೀನಿ ನೀನು ಮಮ್ಮು ಉಂಟಿ ಅಲ್ಲೇ ಹೇಳು. ಅಲ್ಲಿ ನಾನು ಮಮ್ಮು ಉಣ್ತೀನಿ ಹೇಳ. ಕ್ಯಾಮ್ರಾ ನೋಡ್ತೀನಿ. ಕ್ಯಾಮ್ರಾ ಎಲ್ಲೈತಿ? ಕ್ಯಾಮ್ರಾ ಎಲ್ಲೈತಿ? ಇಲ್ಲೈತಲ್ಲಮ್ಮ ಅದು ಸಿಪ್ಪೆ. ಅದು ಸಿಪ್ಪೆ. ಅದು ಇವ ಅನ್ಸೊಂಡ್ವೆ ಕ್ಯಾನ ಸಾರ್ನ ಸಪ್ಪನ ಉಂಟಿ ಇದಷ್ಟ ಉಂಟ್ಯಾ? ಇದು ಇದು ಅದು ಅಕ್ಕ ಚಂದ ಬೇಡ ಬಿಡು ನಡೆಯುವ. ಅಯ್ಯ ನಾನೇ ಕೊಡಿ ನಿಂಗೆ. ಅತ್ತೆ ಹೊಡಿತೀನಿ ನಿಂಗೆ. ಇದಕ್ಕೆ ಊಟ ಮಾಡಿ ಆದಮೇಲೆ ಮತ್ತೆ ಸಿಗ್ತೀನಿ ರೀ. ಅಲ್ಲಿ ತನಕ ಬಾಯ್. ನಮ್ದಿನ್ನೂ ಊಟ ಆಗಿಲ್ಲ, ಇನ್ನು ಬಿಡವಲ್ಲ. ಮತ್ತು ಅದಕ್ಕೆ ಇವನ್ನ ಸ್ವಲ್ಪ ಮಲಗಿಸಿ ಆಮೇಲೆ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಬೇಕು. ಅದನ್ನು ಮಾಡಿ ಆಮೇಲೆ ಮಲ್ಕೊಳ್ಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.